ಪ್ರಿಯಾಂಕಾ ಖರ್ಗೆ ಅವರು ಮತ್ತು ರಾಜ್ಯ ಸರ್ಕಾರ ಕಾನೂನನ್ನ ಮಾಡಬೇಕು ಅಂತ ಹೊರಟಿದೆ. ಇವರು ಅವರ ಮುಖಸ್ಥಿತಿಗೆ ಕಾನೂನನ್ನ ಮಾಡುವಂಥದ್ದು ಅಲ್ಲ. ಈಗ RSSನವ್ರು ಮಾತ್ರ ಸರ್ಕಾರಿ ಜಾಗ ಉಪಯೋಗಿಸ್ತಾರೆ, ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಸರ್ಕಾರಿ ಜಾಗನ ಬಳಸ್ಕೊಳ್ತಾರೆ ಅನ್ನೋದು ಇವ್ರಿಗಾದ್ರೆ, ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಈ ಸರ್ಕಾರಿ ಜಾಗವನ್ನು ಉಪಯೋಗಿಸುವಂಥದ್ದು ಮೊದಲಿಂದನೂ ನಡ್ಕೊಂಡ್ ಬಂದಿದೆ. ಅದು ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಇರ್ಬೋದು. ಆದ್ರೆ RSSನವ್ರು ಮಾತ್ರ ಉಪಯೋಗಿಸಬಾರ್ದು, ಇದನ್ನ ಉಪಯೋಗಿಸಿದ್ರೆ ನಿಮ್ಗೆ ಅದು ಕಾನೂನು ಬಾಹಿರ ಅಂತೇಳಿ ನಿಮ್ಮ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಏನು ಕಾನೂನು ಮಾಡಕ್ ಕೊಟ್ಟಿದ್ದಾರೆ. ಇದನ್ನ ಯಾರು ಜನ ಮೆಚ್ಚುವಂತ ಕಾನೂನಲ್ಲ. ಇದು ಸಾರ್ವಜನಿಕವಾಗಿ 100 ವರ್ಷದ ಇತಿಹಾಸ ಇರತಕ್ಕಂತ RSSನ ಇವರು ಕೇವಲ ಇಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ, ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೊರಟ್ರೆ ಅವ್ರ ಭ್ರಮೆ. ಇದನ್ನೆಲ್ಲ ಈ ಕಾನೂನು ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಯಾರೂ ಕೂಡ, ನೀವು ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರು, ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅದರಷ್ಟು ಬೆರಳೆಣಿಕೆ ಜನ ಮಾತ್ರ ಇದನ್ನು ಒಪ್ಪಬೇಕೇ ಹೊರತು ಯಾರು ಕೂಡ ಒಪ್ಪುವಂಥದ್ದಲ್ಲ. ನಾವು ಇದಕ್ಕೆಲ್ಲ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತೇವೆ. ನೋಡ್ರಿ, ದೇಶ ಪ್ರೇಮನೇ ಬೇರೆ, ಜವಾಬ್ದಾರಿನೇ ಬೇರೆ, ವೃತ್ತಿನೇ ಬೇರೆ. ನಾನು ವೃತ್ತಿ ಮಾಡ್ತಾ ಇದ್ದೀನಿ, ನಾನು ಊಟ ಬರ್ತಾ ಇದ್ದೀನಿ, ನಾನು ದೇಶನ ಪ್ರೇಮಿಸಬಾರದು ಅಂತ ಇವರೇನ ಹೇಳಿಕ್ ಸಾಧ್ಯ ಆಗುತ್ತಾ? ಅವರು ಅವರ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ವೃತ್ತಿನಲ್ಲಿ ಲೋಪ ಮಾಡಿದ್ರೆ, ಇನ್ನೊಂದು ಮಾಡಿದ್ರೆ ಹೇಳಿ. ದೇಶ ಪ್ರೇಮನ, ಭಾರತಾಂಬೆನ, ಈ ಭಾರತ ದೇಶವನ್ನ ಪ್ರೀತಿಸಕ್ಕೆ, ಈ ರಾಜ್ಯವನ್ನ, ಕರ್ನಾಟಕ ಮಾತೆಯನ್ನ ಪ್ರೀತಿಸಕ್ಕೆ ಇವ್ರು ಹೇಳಿ ಪರ್ಮಿಷನ್ ತಗೊಂಡು ನಾವು ಅಪ್ಲಿಕೇಶನ್ ಹಾಕೊಂಡು ಮಾಡ್ಬೇಕಾ? ಇದೆಲ್ಲ ಇವರು ತುಗ್ಲಕ್ ದರ್ಬಾರು, ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ. ಇದಕ್ಕೆ ಜನ ಕಾಯ್ತಾ ಇದ್ದಾರೆ, ತಕ್ಕ ಶಾಸ್ತಿ ಕಲಿಸ್ತಾರೆ.